ಏನ್ ಏನ್ ಇವತ್ತೇನು ಏನ್ ನೀವು ಈ ಜಿಲ್ಲೆ ಅಂತಂದ್ರೆ ಏನ್ ತಿಳ್ಕೊಂಡು ಜಿಲ್ಲೆ ಜನರಂದ್ರ ಈ ತರ ಮಾತನಾಡೋದು ತಮ್ಮ ಸ್ಥಾನಕ್ಕ ಗೌರವ ತಕ್ಕರ್ತದಲ್ಲ. ದಯಮಾಡಿ ತಮ್ಮ ಸ್ಥಾನಕ್ಕೆ ಗೌರವ ಇಟ್ಟುಕೊಂಡು ಹಲವಾರು ಬಾರಿ ಮಂತ್ರಿಗಳಾಗಿದ್ರಿ, ಸಂಸದರಾಗಿದ್ರಿ, ಇಷ್ಟೆಲ್ಲನೇ ಜನ ನಿಮಗೆ ನಂಬಿ ಅಧಿಕಾರ ಕೊಟ್ಟಾರ. ಆ ಅಧಿಕಾರವನ್ನು ಸದ್ಬಳಕೆ ಮಾಡ್ಕೊಂಡು ನಮ್ನ ಇಷ್ಟೆಲ್ಲ ಜನ ಓಟ್ ಕೊಟ್ಟು ಇವತ್ತು ಉಪಕಾರ ಮಾಡಿ ನಮ್ಮ ದೊಡ್ಡ ಸ್ಥಾನಕ್ಕೆ ಒಯ್ದಾರಪ್ಪ ಅಂತಂದ್ರೆ ಯಾವ ರೀತಿ ಗೌರವ ಕೊಡ್ಬೇಕು ಜನತೆಗೆ ಅನ್ನೋದ್ರ ಬಗ್ಗೆ ತಾವು 10 ಸಲ ವಿಚಾರ ಮಾಡ್ಕೊಂಡು ಹೆಜ್ಜೆ ಇಟ್ಟಿಗೆಸಿಂದ ಮಾತನಾಡೋದು ತಾವು ಕಲಿಬೇಕು. ಈ ಹೋರಾಟಗಾರ ನಾವ್ ಒಂದಿದ್ರ ಮೇಲೆ ಪೆಟ್ಟಕ್ಕದ ಬಾಳ ನಿಮ್ ಕಾರ್ಯಕರ್ತರು ಬೈತಾರ, ಏನಪ್ಪ ಈ ತರ ಮಾತಾಡ್ತಾರ ನಮ್ಮ ಶಾಸಕರಿಗೆ ತಿಳ್ಕೊಂಡು. ಆದ್ರೆ ಅವತ್ತು ನಮಗ ಅರ್ಧ ತಾಸ್ತಾನ ನಿಂದಿರಿಸಿ ಇವತ್ತು 150 ಕುರ್ಚಿದ್ರು ಮುಖ್ಯಮಂತ್ರಿ ಚೇಂಬರ್ನಾಗ ಕೂಡ್ರಿ ಅಂತಕ್ಕಂಥ ಸೌಜನ್ಯ ಬರಲಿಲ್ಲ ಅಂದ್ರೆ ಹೋರಾಟಗಾರ ಅಂತಂದ್ರೆ ಏನು? ಇವ್ರೇನ್ ಕಿಮ್ಮತ್ತಿಲ್ಲ? ಏನಿದ ಅರ್ಥ? ನೀವೆಲ್ಲ ಸುದ್ದಿ ಕೆಲಸ ಮಾಡ್ತೀರಿ, ನಾವ್ಯಾಕೆ ಹೋರಾಟ ಮಾಡ್ತಿದ್ದೇವ್ರಿ? ಮನಿ ಪರಿ ಬಿಟ್ಟು ಎಲ್ಲಾ ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇಲ್ಲಿ ಚಳಿ ಅಲ್ಲದೆ ಇವತ್ತು ಪೆಂಡಾಲ್ ಹಾಕೊಂಡು ಎಲ್ಲರಿಗೂ ಕೈಕಾಲು ಹಿಡ್ಕೊಂಡು ಪಟ್ಟಿ ಹಾಕಿ ನಾವ್ಯಾಕೆ ಮಾಡ್ತಿದ್ದೇವೆ? ಏನ್ ಹರ್ಕತ್ತಾಗಿತ್ತು ನಮಗ? ನಿಮ್ಮನ್ನ ಕೆಲಸ ಮಾಡ್ಲಕತ್ತೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದೆವು, ಮತ್ ಇಟ್ಟೆಲ್ಲ ನಾವು ಹೊಯ್ಕೊಂಡು ಕೇಸಿಂದ ಓಡೋದು ನಿಮ್ದೆಲ್ಲ ಏನ್ ಅವಶ್ಯಕತೆ ಹಂಗಾರ? ಅದಕ್ಕೇನೋ ರಾಜೀನಾಮೆ ಕೊಡ್ರಿ ಅಂತ ಹೇಳ್ತೇವೆ. ರಾಜೀನಾಮೆ ಕೊಡ್ರಪ್ಪ ಅಂದ್ರೆ ನಿಮ್ಗೆ ದೊಡ್ಡ ಪೆಟ್ಟು ಹಾಕದ, ನೋವು ಹಾಕದ. ಮತ್ ಕೆಲಸ ಮಾಡ್ಲಿಕ್ಕೆ ಬೇರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಅದ. ನಿಮ್ಗೆ ಅಧಿಕಾರ ಕೊಟ್ಟದ್ದು ಅದಕ್ಕೆ ಕೆಲಸ ಮಾಡ್ರಪ್ಪ, ಜನಪರವಾಗತ್ತೆ ನಿಮ್ಗೆ ಕೊಟ್ಟಿದ್ದೇವು. ಮತ್ತೆ ಕೆಲಸನೇ ಮಾಡ್ಲಿಕ್ಕಂದ್ರೆ ನಿಮ್ಗೆ ಗದ್ದ ತುಟ್ಟಿ ಹಿಡಿಕಿಸಿಂದ ರಮಸುನ ನಿಮ್ಗ ಬೇಯಬೇಕಾಗ್ತದ ನೀವ್ಯಾರೆ? ಅದು ನಿಮ್ಗೆ ದೊಡ್ಡ ಪೆಟ್ಟು ಹಾಕದ. ಅವೆಲ್ಲ ಬಿಡ್ರಿ. ಜನರು ಕೊಟ್ಟಂತ ಅಧಿಕಾರವನ್ನ ಸರಿಪಡಿಸ್ಕೊಂಡು ಕೆಲಸ ಮಾಡಿದ್ರ ನೀವು ಬಾರಿ ಕಾಲಲ್ಲ, ನೀವು ಸಾಹಿತ್ಯನ ನೀವೇ ಅಧಿಕಾರದಾಗಿರ್ರಿ. ನಾವ್ ಯಾರು MLA ರಾಜಕಾರಣ ಯಾರು ಮಾಡಂಗಿಲ್ಲ. ಅಧಿವೇಶನದ ಅದಕ್ಕೆ ಕಾರಣಕ್ಕಾಗಿ ಏನು ಪ್ರಾರಂಭ ಆಗ್ತದೆ 8ನೇ ತಾರೀಕಿನ ಅಧಿವೇಶನದಲ್ಲಿ ಇದನ್ನ ತಾವು ಉಸ್ತುವಾರಿ ಸಚಿವರದಿರಿ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಮತ್ತು APMC ನಮ್ಮ ಕಬ್ಬು ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ರು ತಾವೆಲ್ಲ ಜೊತೆಗೂಡಿ ಇವತ್ತ ನೋಡ್ರಿ ಜಾತಿ ಭೇದ ಮರೆತು ತಮ್ಮ ವೈಯಕ್ತಿಕ ಏನೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಅದನ್ನ ಬದಿಗಿಟ್ಟು ವಿಜಯಪುರ ಜಿಲ್ಲೆಯ ಜನರ ಒಂದು ಭಾವನೆಗಳಿಗೆ ಸ್ಪಂದಿಸಿ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ತಾವು ತಮ್ಮ ಪ್ರಶ್ನೆ ಎತ್ತಲಿಕ್ಕಂದ್ರೂ ಕೂಡ ಯಾರಿಗಾದ್ರೂ ಹೇಳಿಸಿ ಅಲ್ಲಿ ಪ್ರಶ್ನೆ ಎತ್ತುವ ಮೂಲಕ ಮಾಡಿಸಿ ತಾವು ಖಂಡಿತ ಮಾಡಿಕೊಡುವಂತ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ನಮ್ಮ ಜಿಲ್ಲೆಯಲ್ಲಿ ಗೌರವ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ತಾವು ವಿಧಾನಸಭೆ ಸ್ಪೀಕರ್ಗೆ ಅದನ್ನ ಗಮನಕ್ಕೆ ತಂದು ಸಂಬಂಧಪಟ್ಟಂತ ವೈದ್ಯಕೀಯ ಶಿಕ್ಷಣ ಸಚಿವರ ಗಮನಕ್ಕೆ ತಂದು ಕೂಡಲೇ ಇದನ್ನ PPP ಮಾಡಲು ಕೈ ಬಿಟ್ಟು ಸರ್ಕಾರದ ವತಿಯಿಂದಲೇ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಪ್ರಾರಂಭ ಮಾಡಿಸ್ಲಿಕ್ಕೆ ಸರ್ಕಾರ ಅಂದ್ರೆ ತಾವೇ ಮತ್ತಾರು ಬೇರೆ ಅಲ್ಲ, ಸಚಿವರಂದ್ರೆ ಸರ್ಕಾರಕ್ಕೆ ಹೇಳ್ತೀನಿ ಮಾಡ್ತೀನಿ ಪ್ರಶ್ನೆ ಇಲ್ಲ. ಇದೆಲ್ಲ ಗೊತ್ತಿಲ್ಲದಂತ ಹೇಳ್ಬೇಕು. ನಮ್ಮಂತ ಹೋರಾಟಗಾರರಿಗೆ ಗೊತ್ತಿರ್ತದ. ಸಚಿವರಂದ್ರೆ ಅವರೇ ಸರ್ಕಾರ, ಮತ್ತಾರ ಸರ್ಕಾರ? ಏನ್ ಕಾಲೇ ಕಟ್ಟಡ ಸರ್ಕಾರನು? ಅಲ್ಲಿ ಸಚಿವರು ಒಳಗಿದ್ರೆ ಅದೇ ಸರ್ಕಾರ. ಅದಕ್ಕೆ ಇವೆಲ್ಲ ಯಾವ ಅಂತದಕ್ಕೆಲ್ಲ ನಾವು ಒಪ್ಪೋದಿಲ್ಲ. ಅವತ್ತು ಅಧಿವೇಶನದಲ್ಲಿ ತಾವು ಚರ್ಚೆ ಮಾಡಿ ಸ್ಪಷ್ಟವಾದಂತ ಆದೇಶವನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ವೇದಿಕೆ ತರಬೇಕು. ಇಲ್ಲೇ ತಾವೇ ಕೈಯಾಗಿರ್ ತಂದು ಕೊಟ್ಟರು ಕೂಡ ಸಸಂತೇಶದಿಂದ ಅದನ್ನ ಸ್ವೀಕಾರ ಮಾಡಿ ಹೋರಾಟವನ್ನು ಹಿಂಪಡೆದು ತಮಗೆ ಪಾದ ಪೂಜೆ ಮಾಡ್ತೇವೆ ಅನ್ನೋ ಹೋರಾಟಗಾರರು ಅರ್ಥ ಮಾಡ್ಕೋಬೇಕು. ನೀವು ನಾ ಎಂತ ಮಾತಾಡ್ತಂದ್ರ ಪಾದ ಪೂಜೆ ಮಾಡ್ತೇವೆ. ಯಾಕಂದ್ರೆ ಇಡೀ ಐತಿಹಾಸಿಕ ಇದು ಒಂದು ಹೋರಾಟ. ಇದು ಜಿಲ್ಲೆಯಲ್ಲಿ ಇದು ಸುವರ್ಣಾಕ್ಷರಗಳಿಂದ ಬರೆದಿಡ್ತಕ್ಕಂಥದ್ದು ತಮ್ಮದು ಇತಿಹಾಸ. ಈ ಭೂಮಿ ಸೂರ್ಯಚಂದ್ರ ಇರುವವರೆಗೂ ಕೂಡ ತಮ್ಮ ಹೆಸರು ಉಳಿತದ. ಇದನ್ನ ಯಾಕೆ ಮಾಡಬಾರ್ದು? ಸಚಿವರಾಗಿ ಹೆಸರು ಮುಖ್ಯದ, ಅಧಿಕಾರ ಮುಖ್ಯ ಅಲ್ಲ. 5 ವರ್ಷ ಇರ್ತದ, ಅಧಿಕಾರ ಹೊಕ್ಕದ. ನೀವು ಕೆಲಸ ಮಾಡೋದ್ರ ಮೇಲಿಂದ ನಿಮ್ಮ ಜನ ಓಟ್ ಹಾಕ್ತಾರ, ಮತ್ತೆ MLA ಮಂತ್ರಿ ಹಾಕಿರಿ. ಅದನ್ನು ಉಳಿಸುವರಿ. ದಯಮಾಡಿ ತಮಗ ನಾನು ಮಾಧ್ಯಮದ ಮೂಲಕ ಇನ್ನೊಮ್ಮೆ ತಮಗೆ ವಿನಂತಿ ಮಾಡ್ಕೋತೇನೆ. ನಮ್ಮ ಹೋರಾಟಗಾರರು ನಮಗ ನೋವಾಗ್ತದ. ಇವತ್ತು 80ನೇ ದಿನ ಚಳಿಗಾಲ, ಎಲ್ಲ ಸಂಸಾರ ಬದಿಗಿಟ್ಟು ಇಷ್ಟೆಲ್ಲ ಮಾಡ್ಬೇಕಂದ್ರೆ ಸಾಮಾನ್ಯ ಅಲ್ಲ. ನೀವು ಕೂಡ ಒಂದ್ಸಲ ಕೂತು ನೋಡ್ರಿ, 2 ದಿನ ಕೂಡ್ರಿ, ನಿಮ್ಗೆ ಹಣೆ ಬರ ಗೊತ್ತಾಕಂದ್ರೆ ಹೆಂಗ್ ಹೋರಾಟದ. ಮತ್ ನಮ್ಗೆ ಹೋರಾಟಗಾರ ನೋವಾಗಂಗಿಲ್ಲ? ಹೋರಾಟಗಾರ ಸಹನೆ ತಾಳ್ಮೆ ಪರೀಕ್ಷೆ ಮಾಡೋದು ಇದು ನಿಮ್ಗೆ ಸಲ್ತದ ಹೆಂಗೋ? ಇದನ್ನ ತಾವು ಆಲೋಚನೆ ಮಾಡ್ಬೇಕು. ಬರೇ ಬೈದದ್ದು ಅಷ್ಟೇ ನಿಮಗೆ ಪೆಟ್ಟಾಕದ. ನಮಗೇನು ನೋವಾಗ್ಯದ, ಜೀವನ ಹಾಳಾಗ್ತದ ಬಗ್ಗೆ ತಾವು ಅರ್ಥ ಮಾಡ್ಕೋಬಾರ್ದೆ? ಅದಕ್ಕೆ ದಯಮಾಡಿ ತಾವು ಯಾವುದೇ ವಿಷಯವನ್ನ ತಾವು ಕೂಡ ಮನಸ್ಸಿಗೆ ಹಚ್ಕೋಬಾರ್ದು. ಯಾಕಂದ್ರೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದೇವೆ, ನಿಮ್ಗೆ ಹುದ್ದೆಗೆ ಬೈದೇವೆ ಹೊರತ ನಿಮ್ ವೈಯಕ್ತಿಕ ನಾವು ಯಾವ್ದು ಬೈದಿಲ್ಲ, ನಿಮ್ಮ ಕುಟುಂಬದಸ್ಥರು ನಾವು ಮಾತನಾಡಿಲ್ಲ. ಅದಕ್ಕೆ ಕೂಡಲೇ ಬರ್ತಕ್ಕಂಥ ಅಧಿವೇಶನದಲ್ಲಿ ಇದು ಬಹಳ ಗಂಭೀರವಾಗಿ ಚರ್ಚೆ ಮಾಡಿ ಕೂಡಲೇ ಇದನ್ನ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸರ್ಕಾರದ ವತಿಯಿಂದ ಏನೋ ನಡೆಸ್ತೀವಿ ಅಂತಕ್ಕಂಥ ಸ್ಪಷ್ಟ ಆದೇಶವನ್ನು ಕೊಟ್ಟಾಗ ಮಾತ್ರ ಈ ಹೋರಾಟ ಶಾಂತಿ ಆಗ್ತದೆ. ಇಲ್ಲದೆ ಇದ್ರ ಇದು ಕ್ರಾಂತಿ ಆಗೋದು ಗಚ್ಚಿ ನಾವು ಪ್ರಾಣ ತ್ಯಾಗಕ್ಕೂ ಕೂಡ ಸಿದ್ಧರಿದ್ದೇವೆ ಅಂತಕ್ಕ ಮಾತನ್ನ ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರಪಾಡಿಸ್ತದೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ವಿಜಯಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸಂಪೂರ್ಣ ಸರ್ಕಾರದ ವತಿಯಿಂದಲೇ ಪ್ರಾರಂಭ ಮಾಡಬೇಕು. ಯಾವುದೇ ಕಾಲಕ್ಕೂ ಖಾಸಗಿ ಸಹಭಾಗಿತ್ವದಲ್ಲಿ ಮಾಡಬಾರದು ತಿಳ್ಕೊಂಡು ಹೇಳಿ ನಾವು ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದ ಬಳಿ ವಿಜಯಪುರ ಜಿಲ್ಲೆ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಂದು ಬೆಂಬಲದೊಂದಿಗೆ ನಾವು ಧರಣಿ ಸತ್ಯಾಗ್ರಹ ಕುಳಿತುಕೊಂಡು ಇವತ್ತಿಗೆ 80ನೇ ದಿನ ಕಾಲಿರಿಸಿದೆ.
ಈ ಒಂದು ಸಂದರ್ಭದಲ್ಲಿ MB ಪಾಟೀಲ್ರು 7ನೇ ತಾರೀಕಿನ ದಿವಸ ನಡೀತಕ್ಕಂಥ ಒಂದು ಮ್ಯಾರಥಾನ್ ಕಾರ್ಯಕ್ರಮದ ಅಂಗವಾಗಿ ಅಂಬೇಡ್ಕರ್ ವೃತ್ತದ ಬಳಿ ಪರಿಶೀಲನೆಗೋಸ್ಕರ ಬಂದಾಗ ನಮ್ಮ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಭೇಟಿಯಾದರವರಿಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದ ಬಗ್ಗೆ ತಾವು ಮತ್ತೆ ಏನು ಕ್ರಮ ಕೈಗೊಂಡಿದೆ ಇದರ ಬಗ್ಗೆ ಶೀಘ್ರದಲ್ಲಿ ತಾವು ಮತ್ತೆ ಮುಖ್ಯಮಂತ್ರಿಗೆ ಒತ್ತಡ ತಂದು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರ ವತಿಯಿಂದಲೇ ನಡೆಸಬೇಕಂತ ತಿಳ್ಕೊಂಡು ಮತ್ತೊಮ್ಮೆ ಅವ್ರಿಗೆ ಭೇಟಿಯಾಗಿ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ MB ಪಾಟೀಲ್ರು ಹೇಳಿದರು ಹೋರಾಟಗಾರರಿಗೆ, ಇಲ್ಲ ನನಗೂ ಕೂಡ ಅದು ಇಚ್ಛಾಶಕ್ತಿ ಅದ, ಜಿಲ್ಲೆಯಲ್ಲಿ ಇನ್ನೊಬ್ಬರು ಸಚಿವರು ಕೂಡ ಇದ್ರ ಬಗ್ಗೆ ಮಾತಾಡ್ಯಾರ, ಅದಕ್ಕೆ ನನ್ನ ಮೇಲೆ ಭರವಸೆ ಇಡ್ರಿ ಎತ್ತಿಕೊಂಡು ಅವರಿಗೆ ಹೋರಾಟಗಾರರಿಗೆ ಹೇಳ್ಯಾರ. ಅದು ಸರಿ, ಒಪ್ತೇವೆ, ಭರವಸೆ ಅಂತೂ ಇಡ್ತೇವೆ, ನಾವು ಭರವಸೆ ಇಟ್ಟೇ ತಿಳ್ಕೊಂಡೆ ನಾವು ಇಲ್ಲಿವರೆಗೂ ಕೂಡ ಹೋರಾಟ ಭಾಳ ಒಂದು ಶಾಂತ ರೀತಿಯಿಂದ ನಡ್ಕೋತೆ ಬಂದಿದ್ದೆವು. ಆದರೆ 63ನೇ ದಿನಕ್ಕೆ ತಾವು ನಮ್ಮನ್ನೆಲ್ಲ ಒಂದು ಹೋರಾಟ ಸಮಿತಿ ಪದಾಧಿಕಾರಿಗಳಂದ್ರೆ ಒಟ್ಟು 30 ಹೋರಾಟಗಾರರನ್ನು ತಾವು ಕರ್ಕೊಂಡು ಹೋಗಿದ್ರಿ ಬೆಂಗಳೂರಿಗೆ. ಅದಕ್ಕಿಂತ ಮುಂಚೆ ತಮ್ಮ ಒಂದು ನಿವಾಸಕ್ಕೆ ಬರೀ ತಿಳಿದ್ರಿ, ಬೆಂಗಳೂರಿನ ಒಂದು ಸದಾಶಿವ ನಗರದಲ್ಲಿದ್ದಾಗ ಇರ್ತಕ್ಕಂಥ ಮನೆಗೆ. ಮತ್ತು ಮಾನ್ಯ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯವರು ಕರೀತಾರ ಅಂದಾಗ ಹೋಗದೆ ಇದ್ರೆ ತಪ್ಪಾಗ್ತದೆ ತಿಳ್ಕೊಂಡು ಹೇಳಿ ನಾವೆಲ್ಲರೂ ಕುಡ್ಕೊಂಡು ಅವ್ರ ಮನೆಗೆ ಹೋದೆವು. ಮನೆಗೆ ಹೋದಾಗ ಫಾರ್ಮಾಲಿಟಿಗೋಸ್ಕರ ಚಹಾ ಪಾನಿ ಮಾಡಿದ್ರು, ಕುಡಿಯೋರು ಚಹಾ ಕುಡಿದ್ರು, ನೀರು ಕುಡಿದ್ರು. ಅವಾಗ ಹೇಳಿದರವರು, ಇಲ್ಲ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಸಮಯ ನಾವು ನಿಗದಿಪಡಿಸ್ತೇವೆ ತಿಳ್ಕೊಂಡು ಹೇಳಿ ಮುಖ್ಯಮಂತ್ರಿಗೆ ದೂರವಾಣಿ ಮಾತನಾಡಿದಾಗ ಅವ್ರು ಮುಖ್ಯಮಂತ್ರಿ, ಇಲ್ಲ ನಾನು 4:15 ಗಂಟೆಗೆ ವಿಧಾನಸೌಧಕ್ಕೆ ಬರ್ತೇನೆ, ತಾವೆಲ್ಲ ಹೋರಾಟಗಾರರು ಅಲ್ಲಿ ಕರ್ಕೊಂಬರ್ರಿ ತೆಗ್ಸಿಂದ ಅವ್ರು ಹೇಳಿದಾಗ ನಮ್ಮ ಹತ್ರ ಮತ್ತೆ ಬಂದು, ಇಲ್ಲ 4:15 ಸಮಯ ನಿಗದಿಪಡಿಸಿದ್ದಾರೆ, ತಾವೆಲ್ಲರೂ ಕೂಡ 4:15 ವಿಧಾನಸೌಧಕ್ಕೆ ಬರ್ರಿ ಅಂತಕ್ಕಂಥ ಮಾತನಾಡಿದಾಗ ಆಯ್ತು, ನಾವು ಬೇರೆ ಬೇರೆ ಕೆಲಸ ಮುಗಿಸೋಣ, ಸರಿಯಾಗಿ ನಾವು 4 ಗಂಟೆಗೆ ವಿಧಾನಸೌಧಕ್ಕೆ ನಾವು ಬರ್ತೇವೆ ಅಂತಂದಾಗ ಆಯ್ತು ಮುಗಿಸೋಣ ಕಿಸಿಂದ ನೀವು ಅಲ್ಲಿಗೆ ಸರಿಯಾಗಿ ಬರ್ರಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಏನದ, ಇಲ್ಲ ತಾವೆಲ್ಲ ಬಂದಿದ್ದೀರಿ 600 ಕಿಲೋಮೀಟ್ರ್, ಹಾಗೆ ಕಳಿಸೋದು ಸರಿಯಲ್ಲ, ಇಲ್ಲಿ ಊಟ ವ್ಯವಸ್ಥೆ ಮಾಡ್ತೇವೆ, ನೀವು ಊಟ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಮೊನ್ನೆ ಉಸ್ತುವಾರಿ ಸಚಿವರಾಗಿರ್ತ MB ಪಾಟೀಲ್ ಹೋರಾಟಗಾರರು ಹೇಳಿದರು. ನಾವು ಎಲ್ಲ ಚರ್ಚೆ ಮಾಡಿದೆವು, ಊಟ ಮಾಡಬೇಕು ಬಿಡಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಹೋರಾಟಗಾರರ ಸ್ವಭಾವ ಏನಂತಂದ್ರೆ ಯಾವುದೇ ಒಬ್ಬ ಜನಪ್ರತಿನಿಧಿಗಳ ಕಡೆಯಿಂದ ಒಂದು ಕಪ್ ಚಹಾ ಕೂಡ ಕುಡಿಬಾರ್ದಂತಕ್ಕಂಥದ್ದು ನಮ್ಮ ನಿಲುವು, ನಮ್ಮ ರೈತ ಸಂಘದ ಒಂದು ಸಿದ್ಧಾಂತ ಅದ. ಯಾಕಂದ್ರೆ ಯಾವುದೇ ಒಂದು ಹೋರಾಟಗಾರರು ಅವರಿಂದ ನಾವು ಒಂದು ಚಹಾನ ಒಳಗೆ ಹೊಟ್ಟೆಯಾಗಿ ಹೋಯ್ತಪ್ಪ ಅಂದ್ರೆ ಅದೊಂದು ನಮಗೆ ಬಿಡೆ ಆಕೈತಿ. ಇದು ಹೆಂಗಪ್ಪ ಅಂತಕ್ಕಂಥ ವಿಚಾರ ಮಾಡ್ಬೇಕಾಗ್ತದೆ ನಾವು ಹೋರಾಟಗಾರರು. ಆ ಒಂದು ಇಷ್ಟಲ್ಲಿ ಭಾಳ ಸಲ ವಿಚಾರ ಮಾಡಿದೆವು. ಆದ್ರೆ ಕೆಲವೊಂದು ಹಿರಿಯ ಹೋರಾಟಗಾರರು ಏನು ವಿಚಾರ ಬಂತು, ಇಲ್ಲ ಬಂದಿದ್ದಾರೆ ಅಂತಕ್ಕಂಥ ಒಂದು ಅಭಿಮಾನದಿಂದ ಊಟಕ್ಕೊಂದು ವ್ಯವಸ್ಥೆ ಮಾಡ್ತೀವಿ ಅಂತಂದಾಗ ನಾವು ಅದನ್ನು ತಿರಸ್ಕಾರ ಮಾಡೋದು ಸರಿಯಲ್ಲ. ನೋಡಪ್ಪ, ನಾವು ಊಟದ ವ್ಯವಸ್ಥೆ ಮಾಡಕತ್ರ ನಮ್ಮ ಮಾತಿಗೆ ಕಿಮ್ಮತ್ತು ಕೊಟ್ಟಿಲ್ಲ, ಅದಕ್ಕೆ ಬೇಜಾರು ಮಾಡ್ಕೋತಾರಂತ ಅಂತಕ್ಕಂಥ ಒಂದು ಏಕೈಕ ಉದ್ದೇಶದಿಂದ ಅವರು ಮಾಡಿಸಿರ್ತಕ್ಕಂಥ ಊಟವನ್ನ ಸೌದಿದ್ದಾರೆ ಎಲ್ಲರೂ. ಇದು ಗೌರವ